ಬೆಳಗಾವಿ ಕಡಕುಂಬಿ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇರೋ ಪರಿಣಾಮವಾಗಿ ಸೇತುವೆಗಳ ತಡೆಗೋಡೆ ಕೂಡ ಅಲ್ಲಿ ಹಾಳಾಗ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲ್ಲುಗಳು ಸಿಡ್ತಾ ಆಗ್ತಾ ಇದೆ. ಬೆಳಗಾವಿ ಗೋವಾ ರಾಜ್ಯವನ್ನ ಸಂಪರ್ಕಿಸುವಂತಹ ಚೋರ್ಲಾ ಘಾಟ್ ರಸ್ತೆಯಲ್ಲಿ ಜಾಂಬೋಟಿ ಬಳಿ ಕಸಮಳಗಿ ಸೇತುವೆ ಅಪಾಯಕ್ಕಾಗಿ ಬಾಯಿ ತೆರೆದು ನಿಂತಿದೆ. ಅಪಾಯದ ಅಂಚಿನಲ್ಲಿರುವಂತಹ ಕಸಮಳಗಿ ಸೇತುವೆಯ ಮೇಲೆ ಭಾರಿ ವಾಹನ ಸಂಚಾರವನ್ನು ಬೆಳಗಾವಿ ಜಿಲ್ಲಾಡಳಿತ ಸದ್ಯಕ್ಕೆ ಸ್ಥಗಿತಗೊಳಿಸಿದೆ. ನಮೀಗ ಬೆಳಗಾವಿ ಚೋರ್ಲಾ ಮುಖ್ಯ ರಸ್ತೆ ಅಂದ್ರೆ ಗೋವಾಕ್ಕೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಆದಂತ ಜಾಂಬೋಟಿ ಹತ್ರ ಇದೀವಿ. ಜಾಂಬೋಟಿಗಿಂತ ಮುಂಚೆ ಏನದ ಕುಸುಮಳಿ ಬ್ರಿಡ್ಜ್ ಅಂತ ಬರುತ್ತೆ. ನಾವು ತೋರಿಸ್ತಾ ಇದ್ದೀನಿ ಏನಂದರೆ ಈ ಬ್ರಿಡ್ಜ್ ಅತ್ಯಂತ ಅಪಾಯಕಾರಿಯಾಗಿರುವಂಥದ್ದು. ಈಗಾಗಲೇ PWD ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಏನಂದ್ರೆ ಈ ಬ್ರಿಡ್ಜ್ ಬೀಳುವ ಆಗಿದೆ, ಹೀಗಾಗಿ ಯಾವುದೇ ವೆಹಿಕಲ್ಗಳನ್ನ ಆಡಬಾರ್ದು ಹಾಗೆ ಅಂತೇಳಿ. ಆದರೆ ಕೇವಲ ಈ ಹೆವಿ ವೆಹಿಕಲ್ ಅನ್ನು ಬಂದ್ ಮಾಡಿ ಅಂತ ಜಿಲ್ಲಾಡಳಿತ ಈಗ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮ ವಹಿಸ್ತಾ ಇದ್ದಾರೆ. ಆದರೆ ಇದು 1934ನೇ ಇಸ್ವಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದಂಥ ಬ್ರಿಡ್ಜ್ ಆಗಿದೆ. ಹೀಗಾಗಿ ಇದು ಅವಸಾನದ ಅಂಚಿನಲ್ಲಿರುವಂಥದ್ದು. ಮತ್ತು ಬಹಳಷ್ಟು ಜನ ಏನಂತಾರೆ ಇದ್ರ ಮೇಲೆ ಅಡ್ಡಾಡೋದು ಹಾಗಿರೋದ್ರಿಂದ ಇದು ಒಂದಿಷ್ಟು ಈಗಾಗಲೇ ಈ ಥರ ಏನು ಏಜ್ ಅಂತ ಹೇಳ್ತೀವಿ, ವಯಸ್ಸು ಮುಗಿದಿರುವಂಥದ್ದು. ಹೀಗಾಗಿ ಇದನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಹಾಗೆ ಅಂತೇಳಿ ಕೂಡ ಈಗಾಗಲೇ ಪತ್ರ ಬರೆದಿದ್ದಾರೆ. ಮತ್ತೆ ಈಗಾಗಲೇ ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಬೆಳಗಾವಿ ವಿಭಾಗದವರಿದ್ದಾರೆ. ಅವರು ಈಗಾಗಲೇ ಒಂದು ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಏನಂದರೆ ಯಾವುದೇ ವಾಹನಗಳಿಗೆ ಸಂಚಾರ ಮಾಡುವಾಗಲೂ ಅದರಲ್ಲಿಯೂ ಕೂಡ ಹೆವಿ ವೆಹಿಕಲ್ ಕೂಡ ಏನು ಸಂಚಾರ ಮಾಡಬಾರ್ದು ಹಾಗೆ ಅಂತೇಳಿ. ಇದು ಅಪಾಯದ ಅಂಚಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವುದೇ ಕ್ಷಣದಲ್ಲಿ ಕೂಡಬಹುದು. ಕೆಳಗಡೆ ಅತ್ಯಂತ ರಭಸವಾಗಿ ಇರತಕ್ಕಂಥ ಮಲಪ್ರಭಾ ನದಿ ಇದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏನಂತಂದರೆ ಅತ್ಯಂತ ರಭಸವಾಗಿರ್ತಕ್ಕಂಥ ಮಲಪ್ರಭಾ ನದಿ ಇರುವಂಥದ್ದು. ಈಗಾಗಲೇ ಅಂದರೆ 14,000 ಕ್ಯೂಸೆಕ್ ನೀರು ಒಳಗಡೆ ಬರ್ತಾ ಇರುವಂಥದ್ದು. ಹೀಗಾಗಿ ಇಲ್ಲೊಂದಿಷ್ಟು ಅಲರ್ಟನ್ನು ಘೋಷಣೆ ಮಾಡಿದಾಗ, ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಅಂತಂದರೆ ಈ ವಾಹನಗಳನ್ನು, ಅದರಲ್ಲಿ ಪ್ರಮುಖವಾಗಿ ಹೆವಿ ವಾಹನಗಳನ್ನು ಇಲ್ಲಿ ಏನಂತಂದರೆ ಹಾಯಿಸೋ ಆಗಿಲ್ಲ. ಹಾಗಾಗಿ ಒಂದಿಷ್ಟು ಬೆಳಗಾವಿಯಿಂದ ಹೋಗ್ತಕ್ಕಂಥ ಏನೋ ಗೋವಾ ಗಡಿ ಇದೆ, ಅಲ್ಲಿ ಪರದಾಡುವಂತಾಗಿದೆ. ಭಾಳಷ್ಟು ಜನ ಈಗಾಗಲೇ ಲಾರಿಗಳು ನಿಂತ್ಕೊಂಡಿದ್ದಾರೆ. ಇದು ಬೆಳಗಾವಿಯ ಕುಸುಮಳಗಿಯಲ್ಲಿದೆ. ನಾವು ಬೆಳಗಾವಿಯ ಏನು ಜಿಲ್ಲಾಧಿಕಾರಿಗಳ ಒಂದು ಮಾಹಿತಿ ಪ್ರಕಾರ ಇಲ್ಲಿ ಖಾನಾಪುರ ತಹಸೀಲ್ದಾರ್ ಬಂದಿದ್ದಾರೆ. ಪ್ರಕಾಶ್ ಅವರು ನಮ್ಮ ಜೊತೆ ಬನ್ನಿ, ಅವರನ್ನ ಮಾತಾಡ್ಸೋಣ. ಸರ್, ಏನಾಗಿದೆ ಈ ಬ್ರಿಡ್ಜ್? ನೋಡಿ, ಈ ಬ್ರಿಡ್ಜು 1934 ಕಟ್ಟಿದ ಬ್ರಿಡ್ಜು, ಹಳೆ ಬ್ರಿಡ್ಜು. ಸೊ ಶಿಥಿಲಾವಸ್ಥೆಗಿದೆ, ತಾವೆಲ್ಲ ನೋಡ್ತಾ ಇದ್ದೀರಿ. ಇದಕ್ಕಾಗಿ ನಿನ್ನೆ ದಿವಸ ನಮ್ಮ ಬೆಳಗಾವಿ ಡಿವಿಷನ್ದು PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕಮಿಷನರ್ ಆಫ್ ಬೆಳಗಾವಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಸೊ ಇದು ಶಿಥಿಲಾವಸ್ಥೆಯಲ್ಲಿದೆ, ಇಲ್ಲಿ ಹೆವಿ ವೆಹಿಕಲ್ ತಿರುಗಾಡೋದ್ರಿಂದ ತೊಂದರೆ ಆಗ್ಬೋದು ಅಂತೇಳಿ. ಸೊ ಅದಕ್ಕಾಗಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದ ಪ್ರಕಾರ ನಾನು ಇಲ್ಲಿ ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಸೊ ನಿಮಗೂ ಕಾಣಿಸ್ತದೆ ಶಿಥಿಲಾವಸ್ಥೆ ಏನಾಗ್ತಾ ಇದೆ ಸರ್. ಆಕ್ಚುಲಿ ಬ್ರಿಡ್ಜ್ ಅಲ್ಲಿ ಏನಾಗ್ತಾ ಇದೆ, ಏನು ಪ್ರಾಬ್ಲಮ್ ಏನಿದೆ ಸರ್? ಯಾಕಂದ್ರೆ ಎಲ್ಲ ಕಡೆ ಕಟ್ಟಾಗಿರೋದು ಕಂಡು ಬರ್ತಾ ಇರೋದು. ಅಲ್ಲ, ಟೆಕ್ನಿಕಲಿ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಆಲ್ರೆಡಿ ಇದ್ರ ಬಗ್ಗೆ ಇದು ಶಿಥಿಲಾವಸ್ಥೆಯಲ್ಲಿದೆ, ಹೆವಿ ವೆಹಿಕಲ್ಸ್ ಓಡಾಡಬಾರ್ದು ಅಂತೇಳಿ ಅವ್ರು ಅಭಿಪ್ರಾಯ ಪಟ್ಟಿರೋದ್ರಿಂದ ನಿನ್ನೆಯಿಂದ ಪೊಲೀಸರು ಇದನ್ನ ಎರಡು ಸೈಡ್ ಹೆವಿ ವೆಹಿಕಲ್ಗೆ ನಿರ್ಬಂಧ ಹೇರಿದ್ದಾರೆ. ಹಿಂಗಾಗಿ ಬಹಳ ಜನ ಗೋವಾಕ್ಕೆ ಹೋಗೋರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಟ್ರಾಫಿಕ್ ಜಾಮ್ ಆಗಿರೋದು ಬಹಳಷ್ಟು, ಒಂದು 50ಕ್ಕೂ ಹೆಚ್ಚು ಟ್ರಕ್ಗಳು ನಿಂತ್ಕೊಂಡಿದೆ. ಏನು ಹೇಳ್ತೀವಿ ಸರ್? ಅಲ್ಲ, ಅದಕ್ಕೂ ಪೊಲೀಸರು ಬಂದಿದ್ದಾರೆ. ಟ್ರಾಫಿಕ್ಕಿಗೆ ಏನು ತೊಂದರೆ ಆಗ್ಲಾರ್ದಂಗೆ ನಮ್ಮ ಜಾಂಬೋಟಿ ಸರ್ಕಲ್ ಪೊಲೀಸರು ಇದ್ದಾರೆ, ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಹೆವಿ ವೆಹಿಕಲ್ಗೆ ಸೈಡಿಗೆ ಸರಿಸಿ ಲೈಟ್ ವೆಹಿಕಲ್ಸ್ ಅಲ್ಲಿ ಹೋಗ್ಲಿಕ್ಕೆ ಮೂವ್ಮೆಂಟ್ಗೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಬದಲಿ ಮಾರ್ಗವಾಗಿ ಏನಾದರೂ ಘೋಷಣೆ ಮಾಡಿದ್ರೆ ಸರ್, ಅಥವಾ ಯಾವ ಥರ ಹೋಗ್ಬೋದು ಇವರು ಅಂತ? ಬೆಳಗಾವಿಯಿಂದ ಕಡೆ ಬರೋರಾಗಲಿ ಅಥವಾ ಗೋವಾದಿಂದ ಕಡೆ ಬೆಳಗಾವಿ ಹೋಗೋರಾಗಲಿ? ಇಲ್ಲ, ಆ ಕಡೆನೂ ಅನ್ಮೋಡ್ ಘಾಟಲ್ಲಿ ಸ್ವಲ್ಪ ಗುಡ್ಡ ಕುಸಿರೋದ್ರಿಂದ ಅಲ್ಲಿ ವಾಹನ ಸಂಚಾರಕ್ಕೆ ತೊಂದರೆ ಇದೆ. ಇಲ್ಲೇ ಹೆವಿ ವೆಹಿಕಲ್ ಬಿಟ್ಟು ಪ್ಯಾಸೆಂಜರ್ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದಾವೆ. ಪ್ಯಾಸೆಂಜರ್ ವೆಹಿಕಲ್ಸ್ಗೆ ಆಮೇಲೆ ಜನರಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ಪೊಲೀಸರು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾವ ಥರ ರೂಟ್ ಬದಲಾವಾದ ರೂಟ್ ಏನಿದೆ ಸರ್? ಅಂದ್ರೆ ಯಾವ ಥರ ಹೋಗ್ಬೇಕು ಅಂತ ಹೇಳಿ? ಅಲ್ಲ, ಸದ್ಯಕ್ಕೆ ಇದೇ ರೂಟ್, ಆ ಕಡೆ ಅನ್ಮೋಡ್ ರೂಟನ್ನು ಬಂದಿದೆ, ಈ ರೂಟಲ್ಲಿ ಹೋಗ್ತಾ ಇದ್ದಾರೆ. ಈ ಖಾನಾಪುರ ಮಾರ್ಗವಾಗಿ ಹೋಗ್ಬೇಕು ಅಂತ ಹೇಳಿ ಕಮಿಷನರ್ ಹೇಳ್ತಾ ಇದ್ದಾರೆ ಸರ್. ಇಲ್ಲ, ಖಾನಾಪುರ ಮಾರ್ಗದಿಂದ ನಾವು ಮತ್ತೆ ಇದಕ್ಕೆ ಹೋಗ್ಬೇಕು, ನಮ್ಮ ಲೋಂಡಾ ಮ್ಯಾಗ ಹೋಗ್ಬೋದು ಆ ಕಡೆಯಿಂದ. ಇದು ಎರಡು ವಿಚಾರದಲ್ಲಿ ಒಂದು ಏನಂತಾರೆ, ಈ ಒಂದು ಬ್ರಿಡ್ಜ್ ಅನ್ನು ತಪ್ಪಿಸಬೇಕು ಅಂತಂದ್ರೆ ನಾವು ಬೆಳಗಾವಿಯಿಂದ ಖಾನಾಪುರಕ್ಕೆ ಹೋಗಿ ಖಾನಾಪುರದಿಂದ ವಾಪಸ್ ಜಾಂಬೋಟಿಗೆ ಬಂದು ಜಾಂಬೋಟಿಯಿಂದ ಏನಂತಂದ್ರೆ ಮತ್ತೆ ಹೋಗ್ಬೇಕು. ಆದರೆ ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿಯ ಏನು ಇಲ್ಲಿ ಬೆಳಗಾವಿಯಿಂದ ಹೋಗ್ತಕ್ಕಂಥ ಗೋವಾ ರಸ್ತೆ ಅನಮೋಡದಲ್ಲಿಯೂ ಕೂಡ ಬಹಳಷ್ಟು ಹೆವಿ ಸ್ಲೈಡ್ ಆಗಿರೋದ್ರಿಂದ ಬಹಳ ಸಮಸ್ಯೆ ಆಗಿರುವಂಥದ್ದು. ಹೀಗಾಗಿ ಅಲ್ಲಿಯೂ ಕೂಡ ಈಗ ಈ ಸಮಯದಲ್ಲಿ ಸುಮಾರು 3-4 ತಿಂಗಳ ಸಮಯದಲ್ಲಿ ಗೋವಾ ಸಂಚಾರ ಕೂಡ ಸ್ಥಗಿಸೋ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಅಲ್ಲಿ ಭಾಳಷ್ಟು ಲ್ಯಾಂಡ್ಸ್ಕೇಪಿಂಗ್ ಆಗ್ತಾ ಇರೋದ್ರಿಂದ ಬೆಳಗಾವಿ ಗಡಿ ಏನಿದೆ, ಬೆಳಗಾವಿ ಗಡಿ ಚೋರ್ನಾದಿಂದ ಮುಂದೆ ಸುಮಾರು 4ರಿಂದ 5 ಕಿಲೋಮೀಟರ್ ಹೋದ್ಮೇಲೆ ಬೆಳಗಾವಿ ಗಡಿಯಿಂದ ಒಂದು 4-5 ಕಿಲೋಮೀಟರ್ ಹೋದ್ಮೇಲೆ ಅನ್ಮೋಡ್ ಘಾಟ್ ಅಂತ ಎನಿಸ್ತೀವಿ. ಅನ್ಮೋಡ್ ಘಾಟದಲ್ಲಿ ಕೂಡ ಬಹಳಷ್ಟು ಲ್ಯಾಂಡ್ಸ್ಕೇಪಿಂಗ್ ಆಗ್ತಾ ಇರೋದು ಕೂಡ ಮಾಹಿತಿ ಬಂದದ್ದು. ಹೀಗಾಗಿ ಇವತ್ತು ಈ ಒಂದು ರಸ್ತೆಯನ್ನು ಬ್ರಿಡ್ಜನ್ನು ಬಂದ್ ಮಾಡಿದರೆ ಬಹುತೇಕ ಏನಂತಾರೆ ಗೋವಾ ಸಂಚಾರ ಕೂಡ ಸ್ಥಗಿತ ಆಗ್ಬೋದು ಅಂತೇಳಿ ಈಗಾಗಲೇ ನಮಗೆ ಪ್ರಕಾಶ್ ಅವರು ಮಾಹಿತಿ ಕೊಡ್ತಾರೆ. ತಹಸೀಲ್ದಾರ್ ಏನು ಖಾನಾಪುರ ಇದ್ದಾರೆ, ಅವರು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಅಂತಂದ್ರೆ ಅಲ್ಲೂ ಕೂಡ ಲ್ಯಾಂಡ್ಸ್ಕೇಪಿಂಗ್ ಆಗೋದ್ರಿಂದ ಬಹುತೇಕ ಈ ರಸ್ತೆಯನ್ನು ಕೂಡ ಬಂದ್ ಮಾಡ್ತೀವಿ. ಈಗಾಗಲೇ ಅಂದರೆ ಹೆವಿ ವೆಹಿಕಲ್ ಕೂಡ ಬಂದ್ ಮಾಡಿರುವಂಥದ್ದು. ಕಸ್ಮಳಿಯಿಂದ ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ಕುರುಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.